ವೇದ ಮಾತೆ ಗಾಯತ್ರಿಯ ಪಾದಾರವಿಂದಕ್ಕೆ ನನ್ನ ಅನಂತ ನಮಸ್ಕಾರಗಳನ್ನು ಹೇಳ್ತಾ, ಶ್ರೀ ರಾಮಚಂದ್ರ ಮಠದ ಗುರೂಜಿಗಳು ಇಲ್ಲಿ ಬಂದಿರತಕ್ಕಂಥ ಗುರುಗಳಿಗೆ ಅವರ ಪಾದಕ್ಕೆ ನನ್ನ ಅನಂತ ನಮಸ್ಕಾರಗಳನ್ನು ಹೇಳ್ತಾ, ಇಲ್ಲಿ ನೆರೆದಿರತಕ್ಕಂಥ ಸಮಸ್ತ ಜನಗಳಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಇಂದು ಈ ಒಂದು ರೀತಿಯಾಗಿರತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ನನಗೆ ಇಲ್ಲಿ ಬಂದು ಮಾತಾಡಲಿಕ್ಕೆ ಅನುವಾದ ಮಾಡಿಕೊಟ್ಟು ನರಹರಿ ದೀಕ್ಷಿತ್ ಅವರಿಗೆ ನಾನು ನಮಸ್ಕಾರವನ್ನು ಹೇಳ್ತಾ, ಒಂದು ಹೊಸ ವಿಚಾರವನ್ನು ಹೇಳಬೇಕು ಅಂತ ಹೇಳಿದರು. ನನಗೆ ಹೊಸ ವಿಚಾರ ಅಂತ ಹೇಳಿದ ತಕ್ಷಣ 108 ಯೋಚನೆಗಳು ಬಂತು. ಒಂದು ಟೆಕ್ನಾಲಜಿ ಬಗ್ಗೆ ಹೇಳಿದ್ರೆ ಗಂಟೆಗಟ್ಟಲೆ ಹೇಳಬಹುದು, ಇಂಜಿನಿಯರಿಂಗ್ ಬಗ್ಗೆ ಹೇಳಿದ್ರೆ ಹೇಳಬಹುದು. ಅವಾಗ ನಾನು ತುಂಬ ಯೋಚಿಸಿದಾಗ ನನಗೊಂದು ಒಳ್ಳೆ ವಿಚಾರ ನನ್ನ ತಲೆಗೆ ಬಂತು ಇವತ್ತು ಬೆಳಗ್ಗೆ. ಅದರ ಬಗ್ಗೆನೇ ಇಲ್ಲಿ ನೆರೆದಿರ್ತಕ್ಕಂಥ ಪ್ರತಿಯೊಬ್ಬ ಮಕ್ಕಳಿಗೆ ಇಟ್ ಈಸ್ ಲೈಕ್ ಎ ಸ್ಪಾರ್ಕ್. ದೊಡ್ಡವರಿಗೆ ಒಂದು ಯೋಚನೆ ಮಾಡಲಿಕ್ಕೆ ಒಂದು ವಿಷಯ, ಮಕ್ಕಳಿಗೆ ಒಂದು ಸ್ಪಾರ್ಕ್. ಸುಮಾರು 20 ವರ್ಷದ ಕೆಳಗಡೆ ಒಬ್ಬ ಕರ್ನಾಟಕದಲ್ಲಿ ಒಬ್ಬ ಸಾಮಾನ್ಯ ಎಲೆಕ್ಟ್ರಿಕಲ್ ಇಂಜಿನಿಯರ್ ಸಮುದ್ರದ ತೀರದಲ್ಲಿ ಮರಳ ಮೇಲೆ ಮಲಗಿ ಆಕಾಶನ ನೋಡ್ತಾ ನಕ್ಷತ್ರಗಳನ್ನ ಎಣಿಸ್ತಿದ್ದ. ಅವನ ಮನಸ್ಸಿನಲ್ಲಿ ಒಂದು ಜಿಜ್ಞಾಸೆ ಹುಟ್ಟಿತು. ನೋಡಿ, ಮಕ್ಕಳುಗಳಲ್ಲಿ ಬಂದಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿದ್ರೆ ಏನಾಗಬಹುದು, ಕೊಟ್ಟರೆ ಏನಾಗಬಹುದು ಅನ್ನೋದಕ್ಕೆ ಒಂದೇ ಜಿಜ್ಞಾಸೆ. ಏನು? ನಾವು ತಿಳಿದಿರತಕ್ಕಂಥ ಹಿಂದೂ ಧರ್ಮ ಅಥವಾ ವೇದ ನಿಜವಾಗ್ಲೂ ಸತ್ಯವ ಇಲ್ವಾ? ಇದು ಅತಿ ದೊಡ್ಡ ಜಿಜ್ಞಾಸೆ. ಇದು ಯಾರು ಉತ್ತರ ಕೊಡ್ಲಿಕ್ಕೂ ತುಂಬ ಮೈಯೆಲ್ಲ ಜುಮ್ಮಂದು ಬಿಡುತ್ತೆ. ಅವ್ರ ಮನಸ್ಸಿಗೆ ಒಂದೇ ಬಂದಿದ್ದು ಏನು? ನಾವು ಪುರುಷ ಸೂಕ್ತ ಹೇಳಬೇಕಾದ್ರೆ 2 ಶ್ಲೋಕಗಳು ಅವ್ರ ಮನಸ್ಸಿಗೆ ಬಂತು. ಯಾಕೆ ಬಂತು? ಒಂದು, ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹು ರಾಜನ್ಯ ಕೃತಃ ಊರು ತದಸ್ಯ ಯದ್ವೈಶ್ಯ ಪದ್ಭ್ಯಾಂ ಶೂದ್ರೋ ಅಜಾಯತ. ಅದರ ಸಿಂಪಲ್ ಅರ್ಥ ಯಾವುದೇ ನೀವು ಇಂಟರ್ನೆಟ್ ಬುಕ್ಕಲ್ಲಿ ಹೋದ್ರೆ ನಾರಾಯಣನ ಮುಖದಿಂದ ಬ್ರಾಹ್ಮಣ ಬಂದ ಅಂತ ಹೇಳ್ತಾರೆ. ಇವ್ರಿಗೆ ಆಶ್ಚರ್ಯ ಆಗೋಯ್ತು, ಇದು ನಿಜವಾಗ್ಲೂ ಸಾಧ್ಯನಾ? ನಮಗ್ ಗೊತ್ತಿರೋ ಪ್ರಕಾರ ಮನುಷ್ಯ ಅಥವಾ ಯಾರೇ ಆಗಲಿ ಮುಖದಿಂದ ಬ್ರಾಹ್ಮಣ ಬಂದ ಅಂತ ಹೇಳಲಿಕ್ಕೆ ಸಾಧ್ಯನಾ? ಇಲ್ಲ, ಏನೋ ಇರಬೇಕು. ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಬೇಕಾದಷ್ಟು ಜನ ಸಂಸ್ಕೃತ ಪಂಡಿತರನ್ನೆಲ್ಲ ಮೀಟ್ ಮಾಡಿದ್ರು. ಹಿ ಡಿಡ್ ನಾಟ್ ಗೆಟ್ ಅನ್ ಆನ್ಸರ್. ನೆಕ್ಸ್ಟ್ ಇನ್ನೊಂದು ಯೋಚಿಸಿದ್ರು. ಏನು? ಸಪ್ತಾಸ್ಯಾಸನ್ ಪರಿದಯ ತ್ರಿಸಪ್ತ ಸಮಿದ ಕೃತಾಹ ದೇವಾ ಯದ್ಯಜ್ಞಂ ತನ್ವಾನಾಹ ಅಭದ್ನಂ ಪುರುಷಂ ಪಶುಂ ಅಂದ್ಬಿಟ್ರು. ಏನದರ ಅರ್ಥ? ದೇವತೆಗಳು ಒಂದು ಹೋಮವನ್ನು ಮಾಡಿದಾಗ ಯಾರನ್ನ? ನಾರಾಯಣನ ಪ್ರೀತಿಗೋಸ್ಕರ. ಆ ನಾರಾಯಣನ್ನೇ ಒಂದು ಪಶುವಾಗಿ ಯೋಪಸ್ತಂಭಕ್ಕೆ ಕಟ್ಟಿ ಪೀಸ್ ಮಾಡಿ ಅದಕ್ಕೆ ಹೋಮಕ್ಕೆ ಮಾಡಿದ್ರೆ ಪ್ರೀತಿ ಆಗ ಸಾಧ್ಯನಾ? ಸಾಧ್ಯವಿಲ್ಲ. ಇದರಲ್ಲಿ ಏನೋ ಮರ್ಮ ಇರಬೇಕು, ಏನೋ ಅರ್ಥ ಅಡಗಿರಬೇಕು ಅಂತ ಅವ್ರ ಮನಸ್ಸಿಗೆ ಬಂತು. ಇದನ್ನ ಸತತವಾಗಿ ಯೋಚಿಸಿ ಅವರು ಹಿಮಾಲಯಕ್ಕೆ ಹೋದರು. ಹಿಮಾಲಯದಲ್ಲಿ ಬೇಕಾದಷ್ಟು ಜನನ್ನ ಅವರು ಮೀಟ್ ಮಾಡಿದ್ರು. ಅವರಿಗೆ ಅರ್ಥ ಸಿಗಲಿಲ್ಲ. ಕಡೆಗೆ ಕಾಶಿನಲ್ಲಿ ಒಬ್ಬರು ಗುರುಗಳನ್ನ ನೋಡಿದ್ರು. ನೋಡಿ, ಗುರುಗಳ ಮಹಿಮೆ ಯಾವ ರೀತಿ ಅನ್ನೋದಕ್ಕೆ ಆ ಗುರುಗಳು ಹೇಳಿದ್ರು, ಮಗು, ನೀನು ಯೋಚಿಸಿರತಕ್ಕಂಥದ್ದು ಸರಿಯಾದ ದಾರಿ, ನಿನಗೆ ನನ್ನ ಆಶೀರ್ವಾದ, ಇದ್ರ ಬಗ್ಗೆ ಯೋಚಿಸು ಅಂದ್ರು. ಅವರ ತಲೆ ಮೇಲೆ ಅವರ ಆಶೀರ್ವಾದ ಮಾಡಿ ಕೈ ಇಟ್ಟರು. ಅಷ್ಟೇ ಸರ್. ಇವತ್ತು ಎಂಟೈರ್ ಪುರುಷ ಸೂಕ್ತದ ಟೋಟಲ್ 24 ಶ್ಲೋಕಗಳಿದೆ. ಆ 24 ಶ್ಲೋಕಗಳಲ್ಲಿ ಮೊದಲನೇ 16ನೇ ಶ್ಲೋಕನ ಪೂರ್ವನಾರಾಯಣ ಅಂತ ಕರೀತಾರೆ, 2ನೇ ಶ್ಲೋಕನ ಉತ್ತರ ನಾರಾಯಣ ಅಂತ ಕರೀತಾರೆ. ಪೂರ್ವನಾರಾಯಣದ ಫುಲ್ ಅವರು ಟ್ರಾನ್ಸ್ಲೇಟ್ ಮಾಡಿಟ್ಟಿದ್ದಾರೆ. ಇಟ್ ಈಸ್ ನಥಿಂಗ್ ಬಟ್ ಅಬೌಟ್ ದಿ ಜನರೇಷನ್ ಆಫ್ ಎಲೆಕ್ಟ್ರಿಸಿಟಿ. ಇದು ಕಾಂಪ್ಯಾಕ್ಟೆಡ್ ಟೆಕ್ನಾಲಜಿ. 10,000 ವರ್ಷಗಳ ಹಿಂದೆ ಈಗ ನಾವೇನು ಋಷಿಗಳು ಅಂತ ಹೇಳ್ತಾರೆ ಅದನ್ನ ಡಿಕೋಡ್ ಮಾಡಿ ಎನ್ಕ್ರಿಪ್ಟ್ ಮಾಡಿ ಇಟ್ಟಿರತಕ್ಕಂಥ ಟೆಕ್ನಾಲಜಿ. ಆ ಟೆಕ್ನಾಲಜಿನ ಡಿಕೋಡ್ ಮಾಡಬೇಕಾದ್ರೆ ಪಂಚೇಂದ್ರಿಯಗಳನ್ನ ಗಟ್ಟಿಯಾಗಿ ಹಿಡ್ಕೊಳ್ಬೇಕಂತೆ, ಮೆಡಿಟೇಷನ್ ಮಾಡಬೇಕು. ಆ ಕಾರ್ಯ ಅವರಿಗೆ ಸಿದ್ಧಿ ಆಯಿತು. ಆ ಸಿದ್ಧಿ ಏನಾಯಿತು? ಅವರು 2 ಯಂತ್ರಗಳನ್ನ ಕಂಡು ಹಿಡಿದ್ರು, ಪ್ಯೂರ್ಲಿ ಆನ್ ಪುರುಷ ಸೂಕ್ತ. ಇದರದ ಅರ್ಥ ನಾನು ಹೇಳ್ತೀನಿ ನಿಮಗೆ. ಏನು? ಒಂದು, ವಿಥೌಟ್ ಫ್ಯೂಯಲ್ ಪವರ್ ಜನರೇಟ್ ಮಾಡಲಿಕ್ಕೆ ಸಾಧ್ಯನಾ? ಎಲ್ಲರೂ ನೋಡಿದ್ರು, ಹುಚ್ಚರು ಅಂದ್ರು, ನೀನು ಹುಚ್ಚ ಕಣಯ್ಯ ಅಂದ್ರು. ಆದರೆ ನೋಡಿ, ಅವರ ತಾಯಿ ಅವ್ರು ಹೇಳಿದ್ರು, ಇಲ್ಲ, ನೀನು ಯೋಚಿಸಿರೋದು ಕರೆಕ್ಟ್, ನೀನು ಮಾಡು ಅಂದ್ರು. ಯಾವತ್ತು ಅದಕ್ಕೆ ನಾವು ಹೇಳೋದು, ತಾಯಿಗೆ ಅತ್ಯಂತ ಸ್ಥಾನವನ್ನು ನಾವ್ಯಾಕೆ ಕೊಡೋದು ಇದಕ್ಕೋಸ್ಕರನೇ.
ಆ ಔಟ್ಕಮ್ ಆಫ್ ದಟ್ ಅಂದ್ರೆ ಅವರು ಒಂದು ಯಂತ್ರನ ಕಂಡು ಹಿಡಿದ್ರು. ಆ ಯಂತ್ರದ ಪ್ರತಿಯೊಂದು ನಟ್ಟು ಬೋಲ್ಟು ಸೈಜು ಸ್ಪೇಸಿಂಗು ಹೈಟ್ ಎಷ್ಟಿದೆ ಪ್ರತಿಯೊಂದು ಡಿಕೋಡೆಡ್ ಇನ್ ಪುರುಷ ಸೂಕ್ತ. ಇವತ್ತು ಸಹಿತ ಆ ಯಂತ್ರನ ತಾವು ನೋಡಬಹುದು. ಈ ಯಂತ್ರ ನಮ್ಮ ಕರ್ನಾಟಕದ ಗವರ್ಮೆಂಟ್ ಮತ್ತೆ ನಮ್ಮ ನ್ಯಾಷನಲ್ ಗವರ್ಮೆಂಟ್ಗೆ ಪ್ರೆಸೆಂಟ್ ಮಾಡಿದ್ರು, ಬಟ್ ಇಟ್ ವಾಸ್ ನಾಟ್ ರೆಕಗ್ನೈಸ್ಡ್. ದಟ್ ಈಸ್ ಅ ಟೈಮ್ ಈ ಟೆಕ್ನಾಲಜಿಯಿಂದ ನಾಸಾದಿಂದ ಬಂದಿರತಕ್ಕಂಥ ಸೈಂಟಿಸ್ಟು ಮತ್ತೆ ಕೆನಡಾದಿಂದ ಬಂದ ಸೈಂಟಿಸ್ಟ್ಗಳು ನೋಡ್ಬಿಟ್ಟು ಅವ್ರಿಗೆ ಆಶ್ಚರ್ಯ ಆಗೋಯ್ತು. 21 ಜನ ಬಂದು ಇವ್ರಿಗೆ ಎದುರುಗಡೆ ಕೂತ್ಕೊಂಡ್ರು. 20 ದಿವಸ ಲೆಫ್ಟ್ ಅಂಡ್ ರೈಟ್ ಗ್ರಿಲ್ ಮಾಡಿದ್ರು. ಇವತ್ತು ಜಾಯಿಂಟ್ ಪೇಟೆಂಟ್ ಆಗಿ ಅದು ಟೆಕ್ನಾಲಜಿ ಆಗಿ ಹೊರಹೊಂಬಿಡ್ತು. ದಟ್ ಈಸ್ ನೋನ್ ಆಸ್ ಪವರ್ ಜನರೇಷನ್ ಫ್ರಮ್ ನಮ್ಮ ಪುರುಷ ಸೂಕ್ತ. ಈ ಟೆಕ್ನಾಲಜಿ ಹೇಗೆ ಏನಾಯ್ತು ಅದರಿಂದ ಅನ್ನೋದಕ್ಕೆ ಅಲ್ಲಿ ಒಬ್ಬ ಸೈಂಟಿಸ್ಟ್ ಅವರು ಹಿ ಕೇಮ್ ಫಾರ್ವರ್ಡ್. ಅವರು ಗ್ರ್ಯಾಂಡ್ ಡಾಟರ್ ಆಫ್ ಮೇರಿ ಕ್ಯೂರಿ, ಸೋಫಿ ಹಾರ್ಬರ್ ಅಂತ. ಇವತ್ತು ಬೆಂಗಳೂರಿನಲ್ಲಿ ಫಾರ್ಚುನೇಟ್ಲಿ ದಟ್ ಲೇಡಿ ಇಸ್ ದೇರ್. ನಾನು ಲಾಸ್ಟ್ ಒಂದು 4-5 ವೀಕ್ಸ್ ಇಂದ ನಾನು ಗುಜರಾತ್ನಲ್ಲಿದ್ದೆ, ಶಿ ವಾಸ್ ದೇರ್. ಈ ಪರ್ಟಿಕ್ಯುಲರ್ ಟೆಕ್ನಾಲಜಿನ ವೆನ್ ಶಿ ಸ್ಟಾರ್ಟೆಡ್ ಅನಲೈಸಿಂಗ್ ಅವ್ರಿಗೆ ಸರ್ಪ್ರೈಸ್ ಆಗೋಯ್ತು. ಇವತ್ತು ಶಿ ಇಸ್ ಎ ಕ್ರಿಶ್ಚಿಯನ್. ನಮ್ಮ ಪುರುಷ ಸೂಕ್ತನ ಅದ್ಭುತವಾಗಿ 1 ಗಂಟೆ 24 ಗಂಟೆ ಬೇಕಾ ಲೆಕ್ಚರ್ ಕೊಟ್ಬಿಟ್ಟು ಅದರದ್ದು ಒಂದೊಂದು ಅಕ್ಷರಕ್ಕೂ ಅರ್ಥ ಹೇಳ್ತಾರೆ ಅಮ್ಮ. ಅದು ನಮ್ಮ ಧರ್ಮದ ವೈಶಿಷ್ಟ್ಯತೆ, ಅದು ನಮ್ಮ ಧರ್ಮದ ಬಗ್ಗೆ ಇರತಕ್ಕಂಥ ಬುನಾದಿ. ಅದರಿಂದ ಎಷ್ಟು ಅವರು ನಾನು ಇನ್ಫ್ಯಾಕ್ಟ್ ಒಂದು ಟೀಮ್ ಆಫ್ ಎಕ್ಸ್ಪರ್ಟ್ಸ್ ಗುಜರಾತ್ ಇಂದ ಕಳಿಸ್ಕೊಟ್ಟಿದ್ದೆ, ಹೆಡೆಡ್ ಬೈ ಪ್ರಿನ್ಸಿಪಲ್ ಸೆಕ್ರೆಟರಿ. ಅಲ್ಲಿ ಸ್ವಾಮಿನಾರಾಯಣ ಮಂದಿರಕ್ಕೆ ಹೋದ್ರು. ಅವ್ರಿಗೆ ಆಶ್ಚರ್ಯ ಆಗೋಯ್ತು. ಸ್ವಾಮಿನಾರಾಯಣ ಮಂದಿರದಲ್ಲಿ ಒಬ್ಬ ಕ್ರಿಶ್ಚಿಯನ್ನು ನಮ್ಮ ಧರ್ಮದ ಬಗ್ಗೆ, ಅದು ಸ್ಪೆಸಿಫಿಕ್ ಆಗಿ ನಮ್ಮ ಪುರುಷ ಸೂಕ್ತದ ಬಗ್ಗೆ 1 ಗಂಟೆ ಅದ್ಭುತವಾಗಿ ಮಾತಾಡ್ತಾರೆ. ಅಂಡ್ ಟುಡೇ ಇದು ಪೇಟೆಂಟ್ ಆಗಿ ನಾವು ಇದನ್ನ ಟೆಕ್ನಾಲಜಿನ ನಾನು ನಥಿಂಗ್ ಲೆಸ್ ದೆನ್ ನರೇಂದ್ರ ಮೋದಿ ಅವರಿಗೆ ನಾನು ಪ್ರೆಸೆಂಟ್ ಮಾಡಿದೆ. ಅವ್ರು ಇಷ್ಟೇ ಹೇಳಿದ್ದು, ಕೈ ಎತ್ತಿ ಮುಗಿದ್ಬಿಟ್ಟು, ಸರ್ ನಮ್ಮ ರಾಜ್ಯದಲ್ಲಿ ಇದನ್ನು ಮೊಟ್ಟ ಮೊದಲಾಗಿ ನೀವು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಏನು ಬೇಕು ಅಂತ ಹೇಳಿದ್ರು. ಸರ್ ನಾವೇನು ಕೇಳಿಲ್ಲ, ನಿಮ್ಮಿಂದ ದುಡ್ಡು ಬೇಡ, ಏನು ಬೇಡ, ನಿಮ್ಮ ಸಪೋರ್ಟ್ ಬೇಕು ಅಂದ್ರು. ಸೈನ್ ಮಾಡಿ ಲೆಟರ್ ಕೊಟ್ಟರು. ನಾವು ಈ ಪರ್ಟಿಕ್ಯುಲರ್ ಟೆಕ್ನಾಲಜಿನ ವಿ ಆರ್ ಇಂಪ್ಲಿಮೆಂಟಿಂಗ್ ನಥಿಂಗ್ ಬಟ್ ಡಿಕೋಡೆಡ್ ವರ್ಷನ್ ಆಫ್ ಪುರುಷ ಸೂಕ್ತ ಫಸ್ಟ್ ಟೈಮ್ ಇನ್ ಗುಜರಾತ್. ನೋಡಿ, ಭಗವತಿ ಅವಳ ಆಶೀರ್ವಾದ ಇದ್ರೆ, ನಮ್ಮ ಹತ್ರ ದುಡ್ಡಿರಲಿಲ್ಲ. ಈ ಟೆಕ್ನಾಲಜಿನ ಕಂಡುಹಿಡಿದವರು ಬ್ರಾಹ್ಮಣ, ಇದನ್ನ ಮುಂದುವರಿಸಿಕೊಂಡಿದ್ದು ಕ್ರಿಶ್ಚಿಯನ್, ದುಡ್ಡು ಬರ್ತಿರೋದು ಮಲೇಷಿಯನ್ ಕಿಂಗ್. $1 billion ವಿತೌಟ್ ಇಂಟ್ರೆಸ್ಟ್ ಇಯರ್ ಸ್ಯಾಂಕ್ಷನ್. $1 billion, ನಥಿಂಗ್ ಶಾರ್ಟ್ ಆಫ್ ಇಟ್. ಅಂಡ್ ದಿಸ್ ಇಸ್ ದ ಟೆಕ್ನಾಲಜಿ ವಾಟ್ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ಇಟ್. ಇದನ್ನ ನೋಡ್ಬಿಟ್ಟು ಅಮೆರಿಕದ ಸೈಂಟಿಸ್ಟ್ಗಳಿಗೆ ಒಂದು ಹುಚ್ಚಿಡಿದ್ಬಿಡ್ತು. ಸರ್ ನಾವು ತುಂಬಾ ಅನಾಲಿಸಿಸ್ ಮಾಡಿಬಿಟ್ಟಿದೀವಿ, ಒಂದು ಲೋಯೆಸ್ಟ್ ವೋಲ್ಟೇಜ್ ಎಷ್ಟು, ಹೈಯೆಸ್ಟ್ ವೋಲ್ಟೇಜ್ ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ ಅಂತ ಹೇಳಿದ್ರು. ನಕ್ಬಿಟ್ರು ಇವರು, ಪ್ರೊಫೆಸರ್ ಸತೀಶ್ ಚಂದ್ರ ನಕ್ಬಿಟ್ರು. ರೀ, ಗಂಟೆಗಟ್ಟಲೆ ಸೂಪರ್ ಕಂಪ್ಯೂಟರ್ ಹಾಕ್ತಿದ್ರಲ್ಲ, ನಮ್ಮ ಪುರುಷ ಸೂಕ್ತದಲ್ಲಿ ಎಷ್ಟು ಶ್ಲೋಕ ಇಷ್ಟು ತೆಗೀರಿ, ಏನು ಸಪ್ತಾಸ್ಯಾಸನ್ ಪರಿ ಅದಯ ಅಂದ್ರು. ಏನದ್ರ ಅರ್ಥ? 7 ಕ್ಯೂಬ್ ಎಷ್ಟ್ರಿ ಅಂದ್ರು. 343 ಲೋಯೆಸ್ಟ್ ವೋಲ್ಟೇಜ್. ಸ್ವಾಮಿ ಏನ್ ಲೆಕ್ಕ ಹಾಕದ್ ನೀವು? ನಮ್ಮ ಹಿಂದಿನ ಕಾಲದಲ್ಲಿ ಎಲ್ಲ ಬರ್ದಿಟ್ಬಿಟ್ಟಿದ್ದಾರೆ. ಹೈಯೆಸ್ಟ್ ವೋಲ್ಟೇಜ್ 3 × 10⁻21 1400 ಬರ್ಕೊಳ್ಳಿ ಅಂದ್ರು. ಲೆಕ್ಕ ಹಾಕೊಳ್ಳಿ. ಏನು ಕ್ಯಾಲ್ಕುಲೇಷನ್ ಸರ್, ಏನ್ ಪ್ರಿಸಿಷನ್ ಸರ್. ಇದಕ್ಕೆ ಡು ಯು ಥಿಂಕ್ ಯು ನೀಡ್ ಬೆಟರ್ ಎಕ್ಸಾಂಪಲ್ ದನ್ ದಿಸ್ ಒನ್? ಅದೇ ಸಪ್ತಾಸ್ಯಾಸನ್ ಪರಿಧಾನ ಹೇಳಿದ್ರು. ನೋಡಿ, ಒಂದು ವೋಲ್ಟೇಜ್ ಪವರ್ ಜನರೇಟೆಡ್ ಆಗಿದ್ದನ್ನ ಸ್ಟೆಪ್ ಅಪ್ ಮತ್ತೆ ಸ್ಟೆಪ್ ಡೌನ್ ಅಂತ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಏನ್ ಹೇಳ್ತಾರೆ, ಸೇಮ್ ಮೀನಿಂಗ್ ಅದೇ ಶ್ಲೋಕದಲ್ಲಿರೋದು. ಸಪ್ತಾಸ್ಯಾಸನ್ ಪರಿ ಅದಯ ತ್ರಿಸಪ್ತ ಸಮಿದಕೃತ ಅಂದ್ರು. ಅಂದ್ರೆ ಯು ಕ್ಯಾನ್ ಸ್ಟೆಪ್ ಅಪ್, ಯು ಕ್ಯಾನ್ ಸ್ಟೆಪ್ ಡೌನ್. ದಟ್ ಇಸ್ ಎಕ್ಸಾಕ್ಟ್ಲಿ ದ ಮೀನಿಂಗ್ ವಾಟ್ ಈಸ್ ಕಮಿಂಗ್ ಔಟ್ ಇನ್ ಪುರುಷ ಸೂಕ್ತ. ಹುಚ್ಚಿಡಿದು ಬಿಡ್ತು ಎಲ್ಲರಿಗೂ. ಏನ್ ಹೇಳ್ತಿದ್ದಾರೆ ಇವರು ಅಂತ ಅರ್ಥ ಆಗ್ತಿರ್ಲಿಲ್ಲ. ನಾನು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಹೇಳಿದೆ, ಬ್ರಾಹ್ಮಣೋಸ್ಯ ಮುಖಮಾಸಿತ್ ಅಂತ. ಇಲ್ಲಿರತಕ್ಕಂಥ ಎಲ್ಲರಿಗೂ ನನ್ನ ಸವಿನಯದ ಪ್ರಾರ್ಥನೆ, ಆ ಶ್ಲೋಕದ ಹಿಂಭಾಗ ಶ್ಲೋಕ ನೀವು ನೆನೆಸ್ಕೋಬೇಕು. ಏನು ಅಂದ್ರೆ, ಒಬ್ಬ ಸ್ಟೂಡೆಂಟ್ ಗುರುಗಳನ್ನ ಕೇಳ್ತಾನೆ. ಏನ್ ಕೇಳ್ತಾನೆ? ಮುಖಂ ಕಿಮಸ್ಯ ಕೌ ಬಾಹು ಕಾ ಊರು ಪಾದ ಉಚ್ಚೇತೆ. ಅದು ಪ್ರಶ್ನೆ ಕೇಳಿರೋದು. ನಾವೇನ್ ಮಾಡ್ತೀವಿ, ಹಿಂದಿನ ಬಿಟ್ವಿ, ಡೈರೆಕ್ಟ್ ಉತ್ತರ ಕೊಟ್ವಿ. ಏನು ಈ ಪವರ್ ಜನರೇಷನ್ ಅಂತ ನೀವೇನ್ ಹೇಳ್ತಿದ್ದೀರಾ? ಮುಖಂ ಕಿಮಸ್ಯ ಕೌ ಬಾಹು ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪವರ್ ಜನರೇಷನ್ ಸ್ಥಾವರದಲ್ಲಿ ಯಾರನ್ನು ಇಡಬೇಕು? ಅವರಿಷ್ಟೇ ಹೇಳಿದ್ದು, ಬ್ರಾಹ್ಮಣ ಅಂದ್ರೆ ಪಂಡಿತ, ಜ್ಞಾನಿ, ಇಂಟೆಲಿಜೆಂಟ್. ಇಟ್ ಹಾಸ್ ನಥಿಂಗ್ ಟು ಡೂ ಕರ್ಮದಿಂದ ಬರ್ತಕ್ಕಂಥನು, ಜಾತಿಯಿಂದ ಬಂದವನಲ್ಲ. ಸೊ ಹೀಗಾಗಿ ದ ಇಂಟರ್ಪ್ರಿಟೇಷನ್ ಕೇಮ್ ವಾಸ್, ಯಾರು ಬುದ್ಧಿವಂತರಾಗಿರ್ತಾರೆ, ಯಾರು ಜ್ಞಾನವಂತರಾಗಿರ್ತಾರೆ, ಯಾರು ಪ್ಲಾನ್ ಮಾಡ್ಲಿಕ್ಕೆ ಸಾಧ್ಯ
ಅವರು ಪವರ್ ಜನರೇಷನ್ ಇರಬೇಕು. ಅದಕ್ಕೆ ಬ್ರಾಹ್ಮಣೋಸ್ಯ ಮುಖ, ಮುಖ ಅಂದ್ರೆ ಮುಖ್ಯವಾಗಿರ್ತಕ್ಕಂಥದ್ದು. ಬಾಹುರಾಜನ್ಯಕೃತ, ಶಕ್ತಿವಂತ, ಧೈರ್ಯವಂತ, ಕ್ಷತ್ರಿಯ, ಅವನೆಲ್ಲಿರ್ಬೇಕು? ಟ್ರಾನ್ಸ್ಮಿಷನ್ ಲೈನ್, ಇಲ್ಲಾಂದ್ರೆ ಕದೀತಾರೆ ಸ್ವಾಮಿ ಪವರು. ಆಗಿನ ಕಾಲದಲ್ಲಿ ಬರೆದಿಟ್ಟಿರೋದು ಅದು. ನೋಡಿ ಹೇಗೆ ಇಂಟರ್ಪ್ರಿಟೇಷನ್ ಇರೋದು. ಬ್ರಾಹ್ಮಣೋಸ್ಯ ಮುಖಮಾಸಿ ಬಾಹುರಾಜನ್ಯಕೃತ. ಊರು ತದಸ್ಯ, ಊರು ಅಂದ್ರೆ ಯಾರು? ವೈಶ್ಯ ಸ್ವಾಮಿ. ಬಿಸ್ನೆಸ್ ಮಾಡೋದಲ್ಲಿ ಈಸ್ ಅನ್ ಎಕ್ಸ್ಪರ್ಟ್. ಡಿಸ್ಟ್ರಿಬ್ಯೂಷನ್, ಪವರ್ ಕಲೆಕ್ಷನ್, ಹಿ ಶುಡ್ ಬಿ ಪ್ಲೇಸ್ ದೇರ್. ಆಗಿನ ಕಾಲದಲ್ಲಿ ಲೆಕ್ಕ ಹಾಕೊಳ್ಳಿ, ಆ ಸೈಂಟಿಸ್ಟ್ಗಳು, ಆ ಋಷಿಗಳು ನಮಸ್ಕಾರ ಮಾಡಬೇಕು. ಕಡೆಯಲ್ಲಿ ಊರು ತದಸ್ಯ ಪದ್ಭ್ಯಾಂ ಶೂದ್ರೋ ಅಜಾಯತ, ಅಂದ್ರೆ ಶಕ್ತಿ, ಕಷ್ಟಕರವಾಗಿ ಕೆಲಸ ಮಾಡೋರು. ಶೂದ್ರರು ಅಂದ್ರೆ SC/ST ಅಂತ ಲಿಂಕ್ ಅಲ್ಲ. ದಿಸ್ ಈಸ್ ದ ಕರೆಕ್ಟ್ ಮೀನಿಂಗ್ ಬೇಸ್ಡ್ ಆನ್ ವಿಚ್ ಹಿ ಇಂಟರ್ಪ್ರಿಟೇಟೆಡ್. The interpretation of which is the entire technology. Today it is made available to us. That is the first one. His innovation which is today available in ನಮ್ಮ ಸ್ಯಾಟಲೈಟ್ ಟೌನ್ ಒಳಗಡೆ ಉಂಟು ಇವತ್ತುವೆ. ಅವರು ಮಾಡಿರ್ತಕ್ಕಂಥದ್ದನ್ನ, ಇದನ್ನ 50 ಎಕರೆ ಜಮೀನಲ್ಲಿ 4000 ಮೆಗಾವಾಟ್ ಪವರ್ ಜನರೇಷನ್ ಮಾಡಲಿಕ್ಕೆ ನಾವೀಗ ಕೈ ಹಾಕಿದ್ವಿ. ಐ ಆಮ್ ಫಾರ್ಚುನೇಟ್ ಎನಫ್ ಟು ಬಿ ದ ಡೈರೆಕ್ಟರ್ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ರಾಜೆಕ್ಟ್. ಇದಕ್ಕೆ ಒಂದು ಹೆಸರು ಕೊಟ್ಟಿದ್ದಾರೆ, ಅಗ್ರಗಾಮಿ ಭಾರತೀಯ ಪವರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತ, ABPL ಅಂತ. ಸೊ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಮೊಟ್ಟ ಮೊದಲನಾಗಿ ಭಾರತದಲ್ಲಿ ಶುರುವಾಗ್ತಿದೆ. ಸೈಮೆಂಟೇನಿಯಸ್ಲಿ ಪೋಲ್ಯಾಂಡ್, ಜರ್ಮನಿ, ಕೆನಡಾ, UK 4 ಕಡೆನೂ ಬರ್ತಾ ಇದೆ. ಬಟ್ ಫಸ್ಟ್ ಟೈಮ್ ಭಾರತದಲ್ಲಿ ಬರ್ತದೆ. ದಿಸ್ ಈಸ್ ವೇರ್ ಐ ವುಡ್ ಲೈಕ್ ಟು ಟೆಲ್ ಯು. ಇನ್ನೊಂದು ವಿಷಯ ಹೇಳ್ತೀನಿ, ಬಹಳ ಇಂಪಾರ್ಟೆಂಟ್ ವಿಷಯ, ಮಕ್ಕಳುಗಳಿಗೆ ಭಾರಿ ಚೆನ್ನಾಗಿ ಗೊತ್ತಿರೋದು. ನಾನು ಮೊನ್ನೆ ಒಂದು ವಿಷಯದಲ್ಲಿ ನಮ್ಮ ಮಕ್ಕಳಿಗೂ ಕೇಳ್ತಾ ಇದ್ದೆ, ಏರೋಪ್ಲೇನ್ ಕಂಡು ಹಿಡಿದವರು ಯಾರು ಅಂತ. ಇಮ್ಮಿಡಿಯೇಟ್ಲಾಗಿ ಹೇಳಿದ್ರು ಎಲ್ಲರೂ ಆಲ್ಬರ್ಟ್ ರೈಟ್ಸ್ ಅಂತ. ನಿಜವಾಗ್ಲೂ ಹೇಳ್ತೀನಿ ಕೇಳಿ, ನಿಮಗೆ ಗೊತ್ತಿದ್ರೆ, ಇದು 1897 ಇಸ್ವಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ಬೆಂಗಳೂರಿನಲ್ಲಿ ಆನೇಕಲ್ ತಾಲೂಕಿನಲ್ಲಿ ನಡೆದಿದ್ದು. ಅಲ್ಲಿ ಸುಬ್ಬಾಶಾಸ್ತ್ರಿಗಳು ಅಂತ ಒಬ್ಬರು ಬಹಳ ಸಹೃದಯಿಗಳು, ಪಂಡಿತರು ಇದ್ರು, ತುಂಬಾ ಮೇಧಾವಿಗಳು ಸಹಿತ. ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡೋರು ಪಾಪ. ಅವರಿಗೆ ಗಣಪತಿಯಲ್ಲಿ ಎಷ್ಟು ನಂಬಿಕೆ ಅಂದ್ರೆ, ಏನೇ ನಡೆಯುತ್ತೆ ಜೀವನದಲ್ಲಿ ಅದು ಭಗವಂತನ ಕೃಪೆಯಿಂದ ನಡೆಯುತ್ತೆ ಅನ್ನೋರು. ಅವರಿಗೆ ಕುಷ್ಠರೋಗ ಬಂದ್ಬಿಡ್ತು. ಸುಬ್ಬಾಶಾಸ್ತ್ರಿಗಳಿಗೆ ಕುಷ್ಠರೋಗ, ಆಶ್ಚರ್ಯ. ಅವ್ರ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ನನಗೆ ಕುಷ್ಠರೋಗ ಬಂದಿದೆ, ಭಗವಂತನ ಧ್ಯಾನ ಮಾಡೋಕ್ಕಾಗಲ್ಲ, ತೀರ್ಥ ಕೊಡೋಕ್ಕಾಗಲ್ಲ, ನಾನು ಏನು ಮಾಡಬೇಕು? ಬೆಸ್ಟ್ ಥಿಂಗ್, ನಾನು ನನ್ನ ದೇಹ ತ್ಯಾಗ ಮಾಡಬೇಕು ಅಂತ. ಆಮೇಲೆ ಯೋಚಿಸಿದ್ರು, ದೇಹ ತ್ಯಾಗ ಮಾಡೋದು ಪಾಪವಲ್ವೇ? ಅದ್ರ ಬದಲು ನನ್ನ ದೇಹನ ಯಾವ್ದಾನ ಪ್ರಾಣಿಗಳಿಗೆ ಕೊಟ್ಬಿಡೋಣ ಅಂತ. ಆಗ ಕೋಲಾರದ ಕಡೆ ಥಿಕ್ ಜಂಗಲ್ ಇತ್ತು, ಫಾರೆಸ್ಟ್ ಇದ್ದಿದ್ದು. ಅವರು ಫಾರೆಸ್ಟ್ ಒಳಗಡೆ ಹೊಟ್ಟೋದ್ರು. ಫಾರೆಸ್ಟ್ ಒಳಗಡೆ ಒಂದು ಗುಹೆನಲ್ಲಿ ಒಬ್ಬ ಗುರುಗಳನ್ನ ಮತ್ತೆ ನೋಡಿ, ಒಬ್ಬರು ಗುರುಗಳು ಅವ್ರಿಗೆ ಎದುರುಗಡೆ ಸಿಗ್ತಾರೆ. ಏನಪ್ಪ ನಿಂದು ಪ್ರಾಬ್ಲಮ್ ಅಂದ್ರು. ಹೀಗಾಗೋಯ್ತು ಅಂದ್ರೆ ನನ್ನ ಜೊತೆ ಬಾ ಅಂದ್ರು. 8 ವರ್ಷ ಸತತ ಅವರ ಗುಹೆನಲ್ಲಿ ಅವರಿಗೆ ಮೆಡಿಸಿನ್ ಕೊಟ್ಟರು. 1500 ಶ್ಲೋಕಗಳನ್ನು ಹೇಳಿಕೊಟ್ರು. ಅದಕ್ಕೆ ಯಾವುದೇ ರೀತಿಯಾದ ತಾಳಪತ್ರಗಳಿಲ್ಲ, ತಾಳೆ ಗರಿಗಳಿಲ್ಲ. 1500 ಶ್ಲೋಕಗಳು. ಇವರು ಅದನ್ನು ಕಲಿತ ಮೇಲೆ 8 ವರ್ಷ ಆದ್ಮೇಲೆ ಅವ್ರದ್ದು ಫುಲ್ ಕುಷ್ಠರೋಗ ವಾಸಿ ಆಗೋಯ್ತು. ವಾಪಸ್ ಬಂದರು ಊರಿಗೆ. ಬಂದ್ಬಿಟ್ಟು ಮತ್ತೆ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ಬೇಕಾದ್ರೆ ಪ್ರತಿದಿನ 1500 ಶ್ಲೋಕ ಹೇಳೋರು. ಅದನ್ನ ನೋಡಿದ್ದ ಒಬ್ಬ ಪರಮಶಿವಯ್ಯ ಅಂತ ಹೊಸೂರ್ನವರು ಬಂದ್ಬಿಟ್ಟು, ನೀವು ಹೇಳ್ತಿದ್ದೀರಲ್ಲ ಇದನ್ನ ನಾನು ಬರೀತೀನಿ ಸರ್ ಅಂದ್ರು. ಬರೆದಿಟ್ರೆ ಆ ಟೆಕ್ನಾಲಜಿ ಏನು ಅಂತ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗತ್ತೆ. ಹಾರುವ ಪಕ್ಷಿನ 1897 ಇಸ್ವಿಯಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಸುಬ್ಬಾಶಾಸ್ತ್ರಿಗಳ ಜೊತೆಗೆ ಸೇರಿ ಒಂದು ಯಂತ್ರವನ್ನ ಕಂಡು ಹಿಡಿದ್ರು. ಅದು 1500 ಅಡಿ ಎತ್ತರಕ್ಕೆ ಹಾರ್ತದು. ಆಗ ಬ್ರಿಟಿಷರ್ಸ್ಗಳು ಬಂದು ಅವರ ಮೇಲೆ ಒಂದು ಪಾವುಬಂದಿ ಹಾಕಿದ್ರು, ನೀವು ಇದನ್ನೆಲ್ಲ ಮಾಡ್ಲಿಕ್ಕಾಗಲ್ಲ ಅಂತ. ಆ ಟೆಕ್ನಾಲಜಿ ಈಸ್ ಕಾಲ್ಡ್ ಭಾರದ್ವಾಜ ವೈಮಾನಿಕ ಶಾಸ್ತ್ರ ಅಂತ ಪ್ರೂವ್ ಆಯ್ತದು. ಆ ಟೆಕ್ನಾಲಜಿ ಇದೆಯಲ್ಲ, ಅದನ್ನೇ ಇಟ್ ವಾಸ್ ಹೈಕ್, ಟೇಕನ್, ಸ್ನ್ಯಾಚ್, ಏನ್ ಬೇಕಾದ್ರೂ ಹೇಳ್ಬೋದು ನೀವು ಮಾಡಿ. ಆಲ್ಬರ್ಟ್ ಅಂಡ್ ವಿಲ್ಬರ್ಟ್ ರೈಟ್ಸ್ ಏನ್ ನೀವು ಕರಿತೀರ ಈಗ, ಫಸ್ಟ್ ಟೈಮ್ ಅವರ ಕಂಡಿರತಕ್ಕಂಥ ಯಂತ್ರ 1300 ಅಡಿ ಮಾತ್ರ ಹಾರಿದ್ದು ಸ್ವಾಮಿ, 1500 ಅಡಿ ಹೇಳಲಿಲ್ಲ. ಅದು ಅಫ್ಕೋರ್ಸ್ ಅಲ್ಲಿಂದ ಟೆಕ್ನಾಲಜಿ ಹೋಯ್ತು, ಕಡೆ ಚೈನೀಸ್ನವ್ರಿಗೆ ಸಿಕ್ತು. ಚೈನಾಸ್ ದೇ ಆರ್ ಡೆವಲಪಿಂಗ್ ಇಟ್ ಬ್ಯೂಟಿಫುಲಿ. ಎಗೇನ್ ನೌ ಇಟ್ ಇಸ್ ಕಮ್ ಬ್ಯಾಕ್ ಆಸ್ ಎ ರಿಸರ್ಚ್. ಟುಡೇ ಈಗ ನಮ್ಮ ಸೈಂಟಿಸ್ಟ್ಗಳು ಬೇಕಾದಷ್ಟು ಜನ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮ ಧರ್ಮದಲ್ಲಿ, ನಮ್ಮ ಇರತಕ್ಕಂಥ ಸೂತ್ರಗಳಲ್ಲಿ ನೀವು ಎಷ್ಟೊಂದು ಟೆಕ್ನಾಲಜಿ, ಶ್ರೀ ಸೂಕ್ತ ತಗೊಳ್ತೀರಾ, ಎಲೆಕ್ಟ್ರಾನಿಕ್ಸ್ ಟೆಕ್ನಾಲಜಿ, ಅಗ್ನಿ ಸೂಕ್ತ ತಗೊಳ್ತೀರಾ, ಮಿಸೈಲ್ ಟೆಕ್ನಾಲಜಿ, ವರ್ಣ ಸೂಕ್ತ ತಗೊಳ್ತೀರಾ, ಮಳೆಗಾಲ. ನೀವು ದ್ವಾದಶಲಿಂಗ ಕೇಳ್ಬೋದು, ಏನು ಸೌರಾಷ್ಟ್ರೇ ಸೋಮನಾಥಂಚ ಶ್ರೀಶೈಲೆ ಮಲ್ಲಿಕಾರ್ಜುನಂ ಅಂತ ಹೇಳ್ತೀರಾ. ನೋಡಿ ಸ್ವಾಮಿ, ಕರೆಕ್ಟಾಗಿ ಹೋಗ್ಬಿಟ್ಟು ನೀವು ವರ್ಣ ಸೂಕ್ತದಿಂದ ಅಲ್ಲಿ ಒಂದು ಹೋಮ ಮಾಡಿ, ಅಲ್ಲಿ ಈಶ್ವರನಿಗೆ ನೀವು ಅಭಿಷೇಕ ಮಾಡಿ,
ಅದರದ್ದು ಇಂಪ್ಯಾಕ್ಟ್, ಮಳೆ ಎಲ್ಲಿಂದ ಕ್ಲೌಡ್ ಬಂದಿದ್ದು ಅಪ್ ಟು ಶ್ರೀಶೈಲ ತನಕ ಬರುತ್ತೆ. ಅದರದ್ದು ನೀವು ಅದೇ ಟೈಮಲ್ಲಿ ವರ್ಣ ಸೂಕ್ತ ಇಟ್ಬಿಟ್ಟು ಮಾಡಿ, ಅಲ್ಲಿ ಅದರದ್ದು ಎಫೆಕ್ಟ್ ಎಲ್ಲಿ ಬರುತ್ತೆ? ಉಜ್ಜಯಿನಿ ಮಹಾಕಾಲಂ ಅಂತ ಹೇಳ್ತೀರಾ ನೀವು. ಬೇಕಾದ್ರೆ ನೋಡಿ, ಇಡೀ ಭಾರತದಲ್ಲಿ ಎಲ್ಲಿ ಎಷ್ಟು ಕ್ವಾಂಟಿಟಿ ಮಳೆ ಎಷ್ಟೊತ್ತು ಬರಬಹುದು ಇದರಲ್ಲಿದೆ. ಇದನ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ನಮಗೇನು ಬೇಕಾಗಿದೆ? ಇದನ್ನ ನಾವು ತಿಳ್ಕೊಂಡ್ಬಿಟ್ರೆ ಪ್ರಪಂಚದಲ್ಲಿ ಇದಕ್ಕಿಂತ ಸುಖ ಬೇರೆ ಯಾವ್ದನ ಉಂಟಾ? ಐ ಡೋಂಟ್ ಥಿಂಕ್ ಸೊ. ನನಗೆ ಕೊಟ್ಟಿರೋ ಟೈಮ್ನಲ್ಲಿ ಬೇಕಷ್ಟು ಹೇಳಕ್ಕಿರಬಹುದು, ಆದರೆ ಇದು ಎರಡನ್ನ ಬಹಳ ಮುಖ್ಯವಾದ ಅಂತ ಹೇಳಿ ಲಾಸ್ಟಲ್ಲಿ ಗುರುಗಳಿದ್ದಾರೆ, ಅವ್ರ ಮುಂದೆ ಲಾಸ್ಟ್ ಎರಡೇ ಹೇಳ್ತೀನಿ. ಕಾಲೇ ವರ್ಷತು ಪರ್ಜನ್ಯ, ಕಾಲ ಕಾಲಕ್ಕೆ ಮಳೆಯಾಗಲಿ. ಪೃಥ್ವಿ ಸಸ್ಯಶಾಲಿನಿ, ಇಡೀ ಪ್ರಪಂಚದಲ್ಲಿ ಯಾವಾಗಲೂ ಸಸ್ಯ ಮತ್ತೆ ಇದು ಸಮೃದ್ಧಿಯಾಗಿ ಬೆಳಲಿ. ದೇಶೋಯಂ ಕ್ಷೋಭರಹಿತ, ಯಾವುದೇ ಕ್ಷಾಮ ಡಾಮರಗಳು ದೇಶದಲ್ಲಿ ಇಲ್ಲದಲೇ ಇರಲಿಂತೆ ಆಗಲಿ. ಬ್ರಾಹ್ಮಣ ಸಂತು ನಿರ್ಭಯ, ಬ್ರಾಹ್ಮಣ ಅಂದರೆ ಜ್ಞಾನಿಗಳು ಸ್ವಾಮಿ. ಬ್ರಾಹ್ಮಣ ಸಂತು ನಿರ್ಭಯ. ಅಪುತ್ರ ಪುತ್ರನ ಸಂತು, ಯಾರಿಗೆ ಮಕ್ಕಳಿಲ್ಲ ಅವ್ರಿಗೆ ಒಳ್ಳೆ ಮಕ್ಕಳುಗಳಾಗಲಿ. ಪುತ್ರನ ಸಂತು ಪೌತ್ರನ, ಯಾರಿಗೆ ಮಕ್ಕಳಾಗಿದ್ದಾರೆ ಸುಪುತ್ರರಾಗಲಿ. ಅಧನ ಸಧನ ಸಂತು, ಯಾರಲ್ಲಿ ಧನ ಇಲ್ಲ ಅವರಿಗೆ ಧನವಾಗಲಿ. ಅಧನ ಸಧನ ಸಂತು ಜೀವಂತು ಶರದಾಂ ಶತಂ, ಪ್ರತಿಯೊಬ್ಬರ ಜೀವನವು ಶರದೃತುವಿನಂತೆ ಹೊಳಿತಾ ಇರಲಿ ಸರ್. ಇಷ್ಟು ಹೇಳಿ ನಾ ಇಲ್ಲಿ ನಡೆದಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ, ಬೇಕಾದಷ್ಟು ವಿಚಾರಗಳಿದೆ, ಎಲ್ಲಿ ನಮಗೆ ಚಾನ್ಸ್ ಸಿಗುತ್ತೆ ನಮ್ಮ ಸಂಸ್ಕೃತಿ ನಮ್ಮ ಧರ್ಮದ ಬಗ್ಗೆ ಎಲ್ಲಿ ಯಾವ ಕ್ಷಣದಲ್ಲಿ ನಮಗೆ ಗೊತ್ತಿರೋದನ್ನ ತಿಳ್ಕೊಂಡು ಬೇರೆಯವರಿಗೆ ಹೇಳಿಕೊಡೋದೇ ನಮ್ಮ ಸಂಸ್ಕೃತಿ. ಆ ವಿಶಾಲ ಹೃದಯತೆಯನ್ನು ಬೆಳೆಸ್ಕೊಳ್ಳಿ ಅಂತ ಕೇಳ್ತಾ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.